ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈಗ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಿರೋಂಥ ಕಂಪ್ನೀಸ್ ಜೊತೆಗೆ 6 ಮಿಡ್ ಕ್ಯಾಪ್ ಸ್ಟಾಕ್ಸನ್ನು IT ಸ್ಟಾಕ್ಸು ಇಲ್ಲಿಂದ 100% 70 to 60% ಬೆಳೆಯೋದಕ್ಕೆ ಸ್ಕೋಪ್ ಇರೋ IT ಸ್ಟಾಕ್ಸು ಲಿಸ್ಟ್ನು ನಿಮಗೆ McWare ಅವರು ಶೇರ್ ಮಾಡಿದ್ದಾರೆ. ಆ ಲಿಸ್ಟ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಈಗ ರೀಸೆಂಟ್ ರಿಸಲ್ಟ್ಸ್ ಮಾತಾಡ್ಕೊಂಡ್ರೆ ಇಲ್ಲಿವರೆಗೂ ನಮಗೆ ಯಾರ್ಯಾರು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ? TCS, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಆ್ಯಂಡ್ ಸೈಂಟ್ ಅವರಲ್ವಾ. ಇನ್ಫ್ಯಾಕ್ಟ್ ಇವೆಲ್ಲ IT ಕಂಪ್ನೀಸನ್ನು ರೆವೆನ್ಯೂಸು ಎಕ್ಸ್ಪೆಕ್ಟೆಡ್ ಅಂದರೆ ಬೆಟ್ರಾಗಿ ಪೋಸ್ಟ್ ಮಾಡಿವೆ. ಆದರೆ ಫಸ್ಟ್ ಪೋಸ್ಟ್ ಮಾಡಿರುವಂಥ TCS ಅವರು ರೆವೆನ್ಯೂಸ್ ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅಂದ್ಕೊಂಡು ಹಾಗೆ ಮಾರ್ಜಿನ್ಸು ಮಿಸ್ ಆಗಿದ್ದಾರೆ. ಆದರೆ ಇನ್ಫೋಸಿಸ್, HCL ಟೆಕ್ನಾಲಜಿ ಮಾರ್ಜಿನ್ಸ್ನ ಬೆಟರ್ ದ್ಯಾನ್ ಎಸ್ಟಿಮೇಟ್ ಬಂದಿದೆ. ಇನ್ಫ್ಯಾಕ್ಟ್ ಇನ್ಫೋಸಿಸ್ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲೂ ಇವರು ಪ್ರೆಗ್ನೆಂಟ್ ಮಾಡಿರುವಂಥ ಗೈಡೆನ್ಸು, ರೆವೆನ್ಯೂ ಗೈಡೆನ್ಸು 15 to 16% ಗ್ರೋತ್ ಇರತ್ತಂತ. ಆದರೆ ಈಗ ಅದನ್ನು ಅಪ್ಗ್ರೇಡ್ ಮಾಡ್ತಾ 16.5% ಗ್ರೋ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಕಾನ್ಫರೆನ್ಸ್ ಕಾಲ್ನಲ್ಲೂ ನಾವು ಗ್ಲೋಬಲ್ ಆಗಿರುವಂಥ ಅನ್ಸರ್ಟನಿಟಿ IT ಸ್ಟಾಕ್ಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸ್ತಾ ಇದೆ. ಆದರೆ ಸ್ವಲ್ಪ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಇವನ್ ಸ್ಟಿಲ್ ನಾವು ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ಇನ್ನೂ ಬೆಟರಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಗೈಡೆನ್ಸ್ ಜಾಸ್ತಿ ಮಾಡ್ತಾ ಇರೋದು ಇನ್ಫೋಸಿಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಆ್ಯಂಡ್ ಕಮಿಂಗ್ ಟು HCL ಟೆಕ್ನಾಲಜಿ, ಈ ಕ್ವಾರ್ಟರ್ನಲ್ಲಿ ಇವರು ಬೆಟರಾಗಿ ಪೋಸ್ಟ್ ಮಾಡೋದಕ್ಕೆ ರೆವೆನ್ಯೂಸ್ ಆದರೂ ಮಾರ್ಜಿನ್ಸು, ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ಸು 165 ಬೇಸಿಸ್ ಪಾಯಿಂಟ್ಸ್ ಹತ್ರ ಇಂಪ್ರೂವ್ ಆಗಿವೆ ಅನ್ನೋ ಹತ್ರ ಇಷ್ಟೊಂದು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಇವರ ಸಾಫ್ಟ್ವೇರ್ ಬಿಸ್ನೆಸ್. ರೆಸ್ಟ್ ಆಫ್ ದಿ ಅದರ್ ಸೆಗ್ಮೆಂಟ್ಸ್ಗಂದ್ರೂ ಇವರ ಸಾಫ್ಟ್ವೇರ್ ಬಿಸ್ನೆಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ಬೆಟರ್ ಗ್ರೋತ್ ಕಾಣಿಸ್ತಾ ಇರೋದು. ಹಾಗೆ ಓವರಾಲ್ ಆಗಿ ರೆವೆನ್ಯೂಸು ಆ್ಯಂಡ್ ಮಾರ್ಜಿನ್ಸು ಇಂಪ್ರೂವ್ ಮಾಡಿದೆ. ಆ್ಯಂಡ್ ಸೈಂಟ್ ಅವರು ಎಕ್ಸ್ಪೆಕ್ಟೆಡ್ ಅಂದರೆ ಬೆಟರ್ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಸೊ ಫಸ್ಟು TCS ನಂಬರ್ಸ್ ರಿಲೀಸ್ ಆದಾಗ ಇರುವಂಥ ಕ್ವಶನ್ ಮಾರ್ಕ್ ಇದೆ ಅಲ್ವಾ, IT ನಂಬರ್ಸ್ ಹೇಗಿರುತ್ತೆ ಅಂತ. ಬಟ್ ಬಿಕಾಸ್ ಮಾರ್ಜಿನ್ಸ್ ಮಿಸ್ ಆಗಿದೆ, ಇದರಿಂದ ಅಪ್ಕಮಿಂಗ್ ನಂಬರ್ಸು ಮಾರ್ಜಿನ್ಸ್ ಮಿಸ್ ಆಗುತ್ತೆ ಅನ್ನೋ ಅಂತ ಅಂದ್ಕೊಂಡ್ರೆ TCS ಅವ್ರು ಬಿಟ್ಟರೆ ರೆಸ್ಟ್ ಆಫ್ ದಿ ಇನ್ಫೋಸಿಸ್, HCL ಟೆಕ್ನಾಲಜಿ ಆ್ಯಂಡ್ ಸೈಂಟ್ ಅವರು ಎಕ್ಸ್ಪೆಕ್ಟೆಡ್ ಅಂದರೆ ಬೆಟರ್ ರೆವೆನ್ಯೂಸ್ನ, ಮಾರ್ಜಿನ್ಸ್ನ ತೊಗೊಂಬರ್ತಾ ಇರೋದು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಇನ್ನೊಂದು ಫ್ಯಾಕ್ಟರ್ ನಾವು ಮಾತಾಡ್ಕೋಬೇಕು. ಗ್ಲೋಬಲಿ ಪರ್ಟಿಕ್ಯುಲರ್ ಆಗಿ US ಅಲ್ಲಿರುವಂಥ ನ್ಯಾಸ್ಡ್ಯಾಕು ರೀಸೆಂಟ್ ಕ್ಲೋಸಿಂದ 10% ಅಲ್ಲಿ ರಿಕವರಿ ಆಗಿದೆ. ಏನಕ್ಕೆ ಇದು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಅಲ್ಲಿ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಫಾಲ್ ಬಂದಾಗ ನಮ್ಮ ಇಂಡಿಯನ್ IT ಸ್ಟಾಕ್ಸು ಕರೆಕ್ಟ್ ಆಗ್ತಿದೆ. ಇನ್ಫ್ಯಾಕ್ಟ್ ಅಲ್ಲಿ 10% ರಿಕವರಿ ಬಂದಾಗ ಇಲ್ಲಿ ರೀಸೆಂಟ್ ಟೈಮ್ಸಲ್ಲಿ IT ಸ್ಟಾಕ್ಸು, IT ಇಂಡೆಕ್ಸ್ ಐ ಥಿಂಕ್ 2.5% ಹತ್ರ ರಿಕವರಿ ಆಗಿದೆ. ಆ್ಯಂಡ್ ಈಗ ಎರ್ನಿಂಗ್ಸು ಚೆನ್ನಾಗೇ ಬರ್ತಿದೆ. ಅದರಿಂದ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋಂಥ ಶಾರ್ಪ್ ಸೆಲ್ಲಿಂಗ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಲ್ಲಿ ಬಂದಿರೋಂಥ ಶಾರ್ಪ್ ಸೆಲ್ಲಿಂಗು ಅಟ್ಲೀಸ್ಟ್ ಸ್ವಲ್ಪ ಟೈಮ್ವರೆಗೂ ಬಾಟಮ್ ಔಟ್ ಆರ್ ಸ್ವಲ್ಪ ಬೇಸ್ ಫಾರ್ಮ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಇದೆ. ಬಿಕಾಸ್ ನಂಬರ್ ಚೆನ್ನಾಗಿದೆ ಆ್ಯಂಡ್ ಗ್ಲೋಬಲ್ ಆಗಿರೋಂಥ ನ್ಯಾಸ್ಡ್ಯಾಕ್ ಒಂದು ಸೆಲ್ಲಿಂಗು 10% ರಿಕವರಿ ಆಗ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸ್ಟೆಬಿಲಿಟಿ ಕೊಡುತ್ತೆ. ಅದರಿಂದ ಪರ್ಸನಲಿ ನಾನಂತೂ ಅನ್ಕೊಂತಿರೋದು IT ಸ್ಟಾಕ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ಫಾಲ್ ಇದ್ದಾಗ ಯಾವ ಪಾಯಿಂಟ್ಸಲ್ಲಿ ಆದರೆ ಇನ್ವೆಸ್ಟ್ ಮಾಡೋಂತ ಅಂದ್ಕೊಂಡಿರೋ ಅವ್ರಿಗೆ ಪರ್ಸನಲಿ ನನ್ನ ಒಪಿನಿಯನು, ನಾನು ಅಂದ್ಕೊಂಡಿರೋದು ಒಂದು ಒಳ್ಳೆ ಲೆವೆಲ್ ಅಂದರೆ ಇನ್ನೂ IT ಸ್ಟಾಕ್ಸು ಕರೆಕ್ಟ್ ಆಗಲ್ವಾ, ಇಲ್ಲಿಂದ ಖಂಡಿತವಾಗ್ಲೂ ಬೆಳೀತಾಯಾ ಅಂದರೆ ಒಂದು ವೇಳೆ ಯಾರಾದರೂ ನಾನು ಈ ಕ್ವಶನ್ ಕೇಳ್ತಾ ಇದ್ರೆ ಫ್ರೆಂಡ್ಸ್, ಈ ಪಾಯಿಂಟಲ್ಲಿ IT ಸ್ಟಾಕ್ಸ್ನ ಪಾಸಿಟಿವ್ ನೋಡೋದಕ್ಕೆ ರೀಸನ್ ಹೇಳ್ತಿದ್ದೀನಿ. ಇನ್ಫ್ಲೇಷನ್ ನಂಬರ್ಸು ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಬರ್ತಿದೆ. ಸೊ ಇನ್ಫ್ಲೇಷನ್ ವೀಕ್ ಆಗ್ತಿದೆ. ಫೆಡ್ ಅವ್ರು ಹೇಳ್ತಿರೋದು ನಾವು ಏನು ನಡೀತಾ ಇದ್ರು ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವರೇಮೋ ಬಡ್ಡಿ ರೇಟ್ಗಳು ಕಮ್ಮಿ ಮಾಡ್ತೀವಿ, ಇಲ್ಲಾಂದರೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡೋದು ಸ್ಲೋ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಬಟ್ ಈ ಥರ ಅಂದ್ಕೊಂಡಿರೋಕಂದ್ರೆ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಆಗಿ ಇನ್ಫ್ಲೇಷನ್ ಡೇಟಾ ಬರ್ತಾ ಇದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಈಸ್ ಮಾಡಬೇಕಾಗತ್ತಲ್ವಾ. ಇದೊಂದೇ ಒಂದು ಎಕ್ಸ್ಪೆಕ್ಟೇಷನ್ ಮಾರ್ಕೆಟಲ್ಲಿ ಬಿಲ್ಡ್ ಆಗ್ತಿದೆ. IT ನಂಬರ್ಸನ್ನು ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಇದೆ. ಗ್ಲೋಬಲ್ ಆಗಿರೋಂಥ IT ಇಂಡೆಕ್ಸನ್ನು ರಿಕವರಿ ಆಗ್ತಿದೆ. ಅದರಿಂದ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋಂಥ ಫಾಲ್ ಆದಮೇಲೆ ಒಂದು ಬೇಸ್ ಲೆವೆಲ್ ಅಂತೂ ನಾನು ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇದೊಂದು ಫಸ್ಟ್ ಪಾಯಿಂಟ್. ಆ್ಯಂಡ್ ಇವನ್ McWare ಅವರು ಮಿಡ್ ಕ್ಯಾಪ್ ಆ್ಯಂಡ್ IT ಸ್ಪೇಸ್ ಫೋಕಸ್ ಮಾಡ್ತಾ 157 ಪೇಜಸ್ ಇರುವಂಥ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟ್ ಮೊತ್ತದಲ್ಲಿ ಇವರು ಮೆನ್ಷನ್ ಮಾಡಿರೋದು ಥೀಮ್ ಎಲ್ಲಾನು. ಬಿಕಾಸ್ ಈ ಎಂಟೈರ್ ರಿಪೋರ್ಟಲ್ಲಿ ನಾವು ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರುವಂಥ ನ್ಯೂಸ್ ಮೀಡಿಯಾದಲ್ಲಿ ಪಾಸಿಬಲ್ ಆಗಲ್ಲಲ್ವಾ. ಅದರಿಂದ ಇಲ್ಲಿ ಬ್ಲೂಮ್ಬರ್ಗ್ ಟ್ವೀಟ್ ಅವರು ಮೆನ್ಷನ್ ಮಾಡ್ತಿರೋದು ಡೇಟಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ ನೋಡಿ, ಯಾವ್ಯಾವ ಸ್ಟಾಕ್ಸು ಅವರು ಪಾಸಿಟಿವ್ ಆಗಿ ನೋಡ್ತಾ ಎಷ್ಟೆಷ್ಟು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಆ್ಯಂಡ್ ಬಟ್ ಅವ್ರು ಹೇಳಬೇಕಾಗಿರೋದಂತ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ IT ಸ್ಟಾಕ್ಸ್ ಯಾವುದಾದ್ರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಲ್ಲ, ಅದ್ರ ರಿಲೇಟೆಡ್ ಆಗಿ ಇಂಪಾರ್ಟೆನ್ಸು ಪ್ರೆಸೆಂಟ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ನೆಕ್ಸ್ಟ್ ಅಪ್ಕಮಿಂಗ್ ಟೈಮಲ್ಲಿ ಒಂದು ಎಕ್ಸ್ಪೆನ್ಷನಲ್ ಆರ್ ಮಲ್ಟಿಬ್ಯಾಗರ್ ಗ್ರೋತು ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ. ಆ್ಯಂಡ್ ಅದರ ರಿಲೇಟೆಡ್ ಆಗಿ ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ ಆಗಿ ಪರ್ಸಿಸ್ಟೆಂಟ್ ಸಿಸ್ಟಮ್ನ ಇಲ್ಲಿಂದ ಸ್ಟಾಕ್ ರಿಲೇಟೆಡ್ ಆಗಿ ಟಾರ್ಗೆಟ್ನ ಪ್ರೆಸೆಂಟ್ ಇರುವಂಥ ಪ್ರೈಸಿಂದ 105% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ. ನೆಕ್ಸ್ಟ್ LTI ಮೈಂಟ್ರಿ 76% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ. ಕೋಫೋರ್ಜು 60%, ಬಿರ್ಲಾ ಸಾಫ್ಟ್ 65%, ಮ್ಯಾಸ್ಡೆಕ್ 55% ಆ್ಯಂಡ್ LTTS 20% ಅಪ್ಸೈಡ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಒಂದೇ ಒಂದು ಸ್ಟಾಕು ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಪ್ರೆಸೆಂಟ್ ಇರೋವಂಥ ಪ್ರೈಸಿಂದನೂ ಇನ್ನೂ ಫಾಲ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಸ್ಟಾಕು ಎಂಫೆಸಸ್ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ.
ಇದಲ್ಲದೆ ಎಂಟೈರ್ ರಿಪೋರ್ಟ್ ನೋಡೋರಿಗೆ ನಮಗೆ ಅದರಲ್ಲಿ ಡೇಟಾ ಇರುತ್ತೆ. ಇನ್ನು ಸ್ವಲ್ಪ ಡೇಟಾ ಅದರಲ್ಲಿ ಮೆನ್ಷನ್ ಮಾಡ್ತಿರೋದು ಎಂಟೈರ್ IT ಸ್ಪೇಸ್ನಲ್ಲಿ ಪ್ರೆಸೆಂಟ್ ಇರುವಂಥ ವ್ಯಾಲ್ಯೂಯೇಷನ್ಸ್ ಅಂಡ್ ಫ್ಯೂಚರ್ ಗ್ರೋತ್ ನಾವು ನೋಡಿ ಟಾಪಿಕ್ ಆಗಿ ನೋಡ್ತಿರೋದು HCL ಟೆಕ್ನಾಲಜೀಸ್ ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ನಾವು ಕೇಳಿದ್ದು ಇನ್ಫೋಸಿಸ್ ಅಂತ ಕೇಳಿದ್ವಲ್ಲ, ಆದರೆ ಈಗ ಇವರು HCL ಟೆಕ್ನಾಲಜೀಸ್ ಅಂತ ಇವರು ಟಾಪಿಕ್ ಆಗಿ ಮೆನ್ಷನ್ ಮಾಡ್ತಾ, ಇದಲ್ಲದೆ ಈ ಆರ್ಡರ್ನಲ್ಲಿ ಇವರು ಮಿಡ್ ಕ್ಯಾಪ್ IT ಸ್ಟಾಕ್ಸಲ್ಲೂ ಫೋಕಸ್ ಮಾಡ್ತಿರೋ ಥರ ಅಂಡ್ ಇಂಪಾರ್ಟೆಂಟ್ ಕೊಡ್ತಿರೋ ಥರ ಮೆನ್ಷನ್ ಮಾಡ್ತಾ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ IT ಸ್ಟಾಕ್ಸ್ ನಾವು ಪಾಸಿಟಿವ್ ಆಗಿ ನೋಡ್ಬೋದಾ ಅಂದರೆ ಫ್ರೆಂಡ್ಸ್, ಅಗೇನ್ ಹೇಳ್ತಿದ್ದೀನಿ, ಯಾರು ಏನು ಹೇಳ್ತಿದ್ರು ಫೈನಲಿ ನಮಗಿರುವಂಥ ವ್ಯೂನ ಕನ್ವಿಕ್ಷನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ಆದರೂ ಮಾಡಬೇಕಂದ್ರೆ ಈ ಥರ ವೀಡಿಯೋಸ್ ನೋಡಿ ಅಲ್ಲ, ಯಾವಾಗಾದರೆ ನಾನು ಡೇಟಾ ಪಾಯಿಂಟ್ ಶೇರ್ ಮಾಡ್ತೀನಲ್ಲ ಅದೆಲ್ಲ ನೀವು ಒಂದು ಅನಾಲಿಸಿಸ್ ಆಗಿ ನಿಮಗೆ ಎಜುಕೇಷನ್ ಪಾಯಿಂಟ್ ಆಗಿ ಆ್ಯಡ್ ಮಾಡ್ಕೊಳ್ಳಿ ಅಂತ ನಿಮ್ಮ ಓನ್ ಡಿಸಿಷನ್ ಮಾತ್ರ ನೀವು ತಗೊಳ್ಳಿ. ಬಿಕಾಸ್ ಇನ್ವೆಸ್ಟ್ಮೆಂಟು ಒಬ್ಬರ ವ್ಯೂಯಿಂದ ಮಾಡೋದು ಈಸಿ, ಬಟ್ ಸ್ಟಾಕ್ ಫಾಲ್ ಆಗ್ತಾ ಇದ್ದವಾಗ ನಾವು ಅದನ್ನು ಹೋಲ್ಡ್ ಮಾಡಬೇಕಂದ್ರೆ ನಮಗೆ ಓನಾಗಿ ಸ್ಟಡಿ ಮಾಡಿರುವಂಥ ಕನ್ವಿಕ್ಷನೇ ನಮಗೆ ಧೈರ್ಯ ಕೊಡುತ್ತೆ.